ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಯೋಗೇಶ್. ವೀಕ್ಷಕರೇ, ನಮಗೆ ಪ್ರತಿನಿತ್ಯ ಬೆಳಗ್ಗೆ ತುಂಬ ಜನ ನಮಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಚಾಟಿಂಗ್ ಮುಖಾಂತರ ಆಗಿರ್ಬೋದು, ತುಂಬ ಜನ ನಮಗೆ ಹಲವಾರು ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಆ ಸಮಸ್ಯೆಗಳಲ್ಲಿ ಈ ಸಂತಾನ ಫಲ ವಿಚಾರ ಕೂಡ ಒಂದು. ಗುರುಗಳೇ, ನಮಗೆ ಮಕ್ಕಳೇ ಆಗ್ತಾ ಇಲ್ಲ, ಸಂತಾನ ವಿಳಂಬ ಆಗ್ತಾ ಇದೆ, ಮಿಸ್ಕವರೇಜ್ ಆಗ್ತಾ ಇದೆ, ಗರ್ಭ ನಿಲ್ತಾ ಇಲ್ಲ, ಇದಕ್ಕೊಂದು ಒಳ್ಳೆ ಪರಿಹಾರ ತಿಳಿಸ್ಕೊಡಿ ಗುರುಗಳೇ ಅಂತ ತುಂಬ ಜನ ಕೇಳಿದರು. ಖಂಡಿತ ಪರಿಹಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ರೀಲ್ಸ್ನ ಸೇವ್ ಮಾಡ್ಕೊಳ್ಳಿ. ನಮ್ಮ ಪೇಜನ್ನು ಯಾರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ನೋಡಿ, ನಾನು ಹೇಳೋ ಪರಿಹಾರ ಇಬ್ಬರು ಗಂಡ ಹೆಂಡತಿ ಮಾಡಬೇಕು. ಇಬ್ಬರು ಗಂಡ ಹೆಂಡತಿ ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಒಂದು ಪಕ್ಷ ಗಂಡನಿ ಮಾಡೋಕ್ಕಾಗಿಲ್ಲ ಅಂದರೆ ಹೆಂಡತಿ ಈ ಪರಿಹಾರವನ್ನು ಮಾಡ್ಕೊಬೋದು. ಈ ಪರಿಹಾರವನ್ನು 48 ದಿನ ಮಾಡಬೇಕು. ಈ 48 ದಿನ ಅಂದರೆ ಇದಕ್ಕೆ ಒಂದು ಮಂಡಲ ಅಂತ ನಾವು ಕರಿತೀವಿ. ಈ 48 ದಿನ ಮಾಡಿದರೆ ಖಂಡಿತ ಪೂರ್ಣ ಫಲ ಸಿಗುತ್ತೆ ನಿಮಗೆ. ನೋಡಿ, ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ, ಇದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಇಬ್ಬರು ಸ್ನಾನವನ್ನು ಮಾಡ್ಕೊಳ್ಳಿ. ನಂತರ ಮನೆಯಲ್ಲಿ ಒಂದು ತಾಮ್ರ ಚೆಂಬು ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಒಂದು ಪೂಜೆಗೆ ಪುನಸ್ಕಾರಕ್ಕೆ ಅಂತ ಒಂದು ತಾಮ್ರ ಚೆಂಬು ಇದ್ದೇ ಇರುತ್ತೆ. ಇದ್ದವರು ಅದನ್ನು ಬಳಸ್ಕೊಳ್ಳಿ. ಇಲ್ಲ ಅಂದರೆ ಹೊಸದಾಗಿ ಒಂದು ತಾಮ್ರ ಚೆಂಬನ್ನು ಖರೀದಿ ಮಾಡ್ಕೊಳ್ಳಿ. ಈ ತಾಮ್ರ ಚೆಂಬಲ್ಲಿ ಮುಕ್ಕಾಲು ಭಾಗ ನೀರನ್ನು ಹಾಕಬೇಕು. ಕಾಲು ಭಾಗ ಅಂದರೆ ಒಂದು ಚಿಕ್ಕದ ಲೋಟದಲ್ಲಿ ಹಸಿ ಹಾಲನ್ನ, ಒಂದು ಲೋಟದಷ್ಟು, ಚಿಕ್ಕದಾಗಿ ಲೋಟದಷ್ಟು ಹಸಿ ಹಾಲು ಹಾಕಬೇಕು. ಕಾಸಿರೋದು ಹಾಲು ಬೇಡ, ಹಸಿ ಹಾಲನ್ನ ಹಾಕಬೇಕು. ಈ ಚೆಂಬನ್ನು ತಗೊಂಡು ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಅರಳಿ ಮರವಿದ್ದರೆ, ಊರುಗಡೆ ವೃಕ್ಷ, ಹಳ್ಳಿಕಟ್ಟೆ, ವೃಕ್ಷದ ಕಟ್ಟೆ ಅಂತ ಹೇಳ್ತೀವಿ, ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಿ, ಅರಳಿ ಮರ ಅಂತ ಹೇಳ್ತೀವಿ. ಆ ಅರಳಿ ಮರ ಹತ್ರ ಹೋಗ್ಬಿಟ್ಟು ಓಂ ನಮೋ ವೃಕ್ಷ ದೇವಾಯ ನಮಃ ಅಂತ ಹೇಳ್ತಾ 9 ಸುತ್ತು ಪ್ರದಕ್ಷಿಣೆ ಹಾಕಬೇಕು. 9 ಸುತ್ತು ಪ್ರದಕ್ಷಿಣೆ ಹಾಕಿ ಆ ನಂತರ ಚೆಂಬನ್ನು ಈ ರೀತಿ ಇಟ್ಕೊಂಡು, ಎಡಗೈ ಕೆಳಗಿರಬೇಕು, ಚೆಂಬಿರಬೇಕು, ಮೇಲ್ಗಡೆ ಮುಚ್ಚಿರಬೇಕು ಬಲಗೈ. ಈ ಥರ ಇಟ್ಕೊಂಡು ನಾನು ಹೇಳೋಂಥ ಮಂತ್ರನ 3 ಬಾರಿ ಪಠನೆ ಮಾಡಿ ಆ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕು. ಆ ಮಂತ್ರ ಏನಪ್ಪ ಅಂತಂದರೆ, ಭಗವನ್ ರುದ್ರ ಸರ್ವೇಶ ಸರ್ವಭೂತ ದಯಾಪರಃ ಅನಾಥನಾಥ ಸರ್ವಜ್ಞ ಪುತ್ರ ದೇಹಿ ಮಮ ಪ್ರಭು. ಇದನ್ನು 48 ದಿನ ನೀವು ತಪ್ಪದೇ ಮಾಡಿ. ಖಂಡಿತ ಒಳ್ಳೆಯ ಫಲ ನೋಡ್ತೀರಾ ಮತ್ತು ಆದಷ್ಟು ಬೇಗ ನಿಮಗೆ ಸಂತಾನ ಫಲ ಆಗಲಿಕ್ಕೆ ಸಹಕಾರಿಯಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ಜೈ ಶ್ರೀರಾಮ್.